ಹಾಸ್ಟೆಲ್ನಲ್ಲಿ ಕಳಪೆ ಗುಣಮಟ್ಟದ ಆಹಾರ ಹಾಗೂ ಅಗತ್ಯ ಸೌಲಭ್ಯಗಳಿಗೆ ಆಗ್ರಹಿಸಿ ಯಾದಗಿರಿ ಜಿಲ್ಲೆ ಬಸವೇಶ್ವರ ವೃತ್ತದ ಬಳಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಶಹಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಕಳಪೆ ಆಹಾರ ನೀಡ್ತಾ ಇರುವುದನ್ನು ಖಂಡಿಸಿ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು, ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಮಾಜ ಸೇವಕಿ ಚೈತ್ರಾ ಕೊಂಕಲ್ ಸಾಥ್ ನೀಡಿದ್ದಾರೆ. ರೈತರನ್ನ ಕಡೆಗಣಿಸ್ತಾ ಇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಬಿಜೆಪಿ ಮುಖಂಡರು ಸಭೆ ನಡೆಸಿ ನಾಳೆ ಪ್ರತಿಭಟನೆ ನಡೆಸುವ ನಿರ್ಧಾರ ಕೈಗೊಂಡಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಗೆ ಸಜ್ಜಾಗ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ, ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಎನ್ಡಿಎ ಕಾರ್ಯಕರ್ತರು ಸೇರಿದಂತೆ ಮುಖಂಡರು ಭಾಗಿಯಾಗಲಿದ್ದಾರೆ. ಅಡ್ಡಿ ಮಾಡಿ ಅವರೊಂದು ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ ಅಡ್ಡಿ ಮಾಡ್ತಿರುವಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ನಾಳೆ ಪ್ರತಿಭಟನೆ ಮಾಡಬೇಕಂತ ನಮ್ಮ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಒಂದು 10 ಗಂಟೆ 10:30 ಸ್ಟಾರ್ಟ್ ಆಗುತ್ತೆ. ಸುಮಾರು 1,000 ಜನ ಭಾಗಿಯಾಗ್ತಾರೆ. ಜಿಲ್ಲಾಧ್ಯಕ್ಷರು ಎ ನಾರಾಯಣ ಪಾಳು ಬಿದ್ದಿರುವ ಕೃಷಿ ಸಂಶೋಧನಾ ಕೇಂದ್ರವನ್ನ ಕಬ್ಬು ಬೆಳೆ ಸಂಶೋಧನಾ ಕೇಂದ್ರವಾಗಿ ಆರಂಭಿಸುವಂತೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬೀದರ್ ಜಿಲ್ಲೆ ಹಳ್ಳದ ಕೆರೆಯಲ್ಲಿರುವ ಕೃಷಿ ಕೇಂದ್ರ ವಿಜ್ಞಾನಿಗಳು ಅಧಿಕಾರಿಗಳಿಲ್ಲದೆ ಇದ್ದು ಇಲ್ಲದಂತಾಗಿದೆ. ಸಂಶೋಧನೆ ನಡೆಯಬೇಕಾದ ಜಾಗದಲ್ಲಿ ಕಸ ಗಿಡಗಂಟೆಗಳು ಬೆಳೆದು ನಿಂತಿದೆ. ಸಂಶೋಧನಾ ಕೇಂದ್ರವಿಲ್ಲದೆ ಕಬ್ಬು ಇಳುವರಿ ಕಮ್ಮಿಯಾಗಿದೆ ಅಂತ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಸಂಖ್ಯೆ ಹೆಚ್ಚಾಗಿದೆ. ಮಣ್ಣಿನ ಗುಣಮಟ್ಟ ಪರಿಶೀಲಿಸಿ ಯಾವ ಬೆಳೆ ಉತ್ತಮ ಅಂತ ವಿಜ್ಞಾನಿಗಳು ರೈತರಿಗೆ ಸಲಹೆ ನೀಡುತ್ತಾರೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಸಂಶೋಧನಾ ಕೇಂದ್ರ ಆರಂಭಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಟೈಮ್ ಆಗ್ಲತ್ತ ಒಬ್ಬನೇ ಆಫೀಸರ್ ಇಲ್ಲಿ ಯಾವ ವಿಜ್ಞಾನಿಗಳಿಲ್ಲ, ಯಾರ್ಯಾರಿಲ್ಲ, ಎಲ್ಲ ಬಂದವ್ ನೋಡ್ರಿ. ಆ ಕಡೆ ಎಲ್ಲ 12:30 1 ಆಗ್ಲತ್ತದ. ಯಾವ ಆಫೀಸರ್ ಇಲ್ಲಿ ಎಲ್ಲ ಆಫೀಸರ್ ಸೇರಿದ ಅಂದ್ರ 4 ಲಕ್ಷ 5 ಲಕ್ಷ ಪಗಾರ ತಗೊಂಡು ವಿಜ್ಞಾನಿಗಳು ಅಂತ ಹೇಳ್ಕೊಂಡು ಏನ್ ಮಾಡ್ತಾರ, ಅವರು ತಮ್ಮ ಮನೆ ಮಜಾ ಮಾಡ್ಕೊಂಡ ಓಡಾಡ್ತಾರ. ಎಲ್ಲ ಗಾಡಿಗಳು ಕೆಟ್ಟ ಹೋಗ್ಯಾವ, ಎಲ್ಲ ಗೋದಾಮ್ ಬಂದವ, ಮತ್ತೆಲ್ಲ ಜಮೀನ ಪಡಿ ಬಿದ್ದದ. ಎಲ್ಲ ಏನದಂತಂದ್ರೆ ಕುಸಳಿ ಬೆಳೆದವ, ಮತ್ತ ಇದು ಕಾಂಗ್ರೆಸ್ ಬೆಳೆದ, ಇಂತೆಲ್ಲ ಬೆಳೆದ. ಇವರಿಗೆ ಸೀದಾ ಮನೆ ಕಳಿಸ್ಬೇಕು. ಇವ್ರಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಶಿವಮೊಗ್ಗ ರೈತರಿಗಾಗ್ತಾ ಇರೋ ಬೆಳೆ ವಿಮೆ ಸಮಸ್ಯೆ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ಅಧಿಕಾರಿಗಳ ಸಭೆ ನಡೆಸಿದರು. ಸಾಗರ, ತೀರ್ಥಹಳ್ಳಿ, ಹೊಸನಗರ ಕ್ಷೇತ್ರದಲ್ಲಿ ಬೆಳೆ ಪರಿಹಾರ ಸರಿಯಾಗಿ ಬಂದಿಲ್ಲ, ಮಳೆ ಮಾಪನ ಕೇಂದ್ರ ಸಮರ್ಪಕವಾಗಿ ಕೆಲಸ ನಿರ್ವಹಿಸಿಲ್ಲ ಎಂಬ ಆರೋಪವಿದೆ. ಹೀಗಾಗಿ ವಿಮಾ ಕಂಪನಿ ಮೂಲಕ ಪರಿಹಾರಕ್ಕೆ ನಿರ್ದೇಶಿಸಲಾಗುತ್ತೆ ಅಂತ ಸಚಿವ ಮಧು ಬಂಗಾರಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಅನುಮೋದನೆಗೆ ಎಂಎಲ್ಸಿ ಸಿಟಿ ರವಿ ಆಕ್ರೋಶಗೊಂಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಸನಾತನ ಧರ್ಮವನ್ನ ಡೆಂಗ್ಯೂ, ಮಲೇರಿಯಾಗೆ ಹೋಲಿಸಿದ ಡಿಎಂಕೆಯನ್ನ ಇಂಡಿಯಾ ಅಲೈನ್ಸ್ ಮೊದಲು ಹೊರಹಾಕಲಿ. ಅವರ ಜೊತೆ ಮೈತ್ರಿ ಮಾಡಿಕೊಂಡವರಿಗೆ ಮಸೂದೆ ತರುವ ನೈತಿಕತೆ ಏನಿದೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರಾದ ಸಿಟಿ ರವಿ ಅವರಿಗೆ, ಬಿಜೆಪಿ ನಾಯಕರಾದ ಹರತಾಳ್ ಹಾಲಪ್ಪನವರಿಗೆ, ರೈತ ಹೋರಾಟಕ್ಕೆ ಆಗಮಿಸಿರುವ ಹರತಾಳ್ ಹಾಲಪ್ಪನವರಿಗೆ, ರಂಗಣ್ಣ ರಿವರ್ಸ್ಗೆ ಹಾಕಿದ್ದ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರೈತ ಪರ ಬಿಜೆಪಿಯ ಹೋರಾಟಕ್ಕೆ, ರೈತ ಪರ ಬಿಜೆಪಿಯ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿ ನಾಯಕರಾದ ಸಿಟಿ ರವಿ ಅವರಿಗೆ, ಬಿಜೆಪಿ ನಾಯಕರಾದ ಹರತಾಳ್ ಹಾಲಪ್ಪನವರಿಗೆ, ರೈತ ಹೋರಾಟಕ್ಕೆ ಆಗಮಿಸಿರುವ ಹರತಾಳ್ ಹಾಲಪ್ಪನವರಿಗೆ, ಶ್ರೀರಂಗಪಟ್ಟಣದ ಸಂಕೀರ್ತನಾ ಯಾತ್ರೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸಿ ಅಂತ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಆಗ್ರಹಿಸಿದ್ದಾರೆ.
ಇವತ್ತು ಜಾಮಿಯಾ ಮಸೀದಿಗೆ ನೂರಾರು ಯುವಕರ ಜೊತೆ ನಮಾಜ್ ಮಾಡಲು ಬಂದಿದ್ದ ಅಬ್ದುಲ್ ರಜಾಕ್ರನ್ನ ಪೊಲೀಸರು ಠಾಣೆಗೆ ಕರೆದೊಯ್ದು ಅಲ್ಲಿ ಮಾತನಾಡಿದ ಅವರು, ನಾನು ಶಾಂತಿ ಭಂಗ ಮಾಡಲು ಬಂದಿಲ್ಲ, ಪೊಲೀಸರು ಎಫ್ಐಆರ್ ಮಾಡದಿದ್ರೆ ಕೋರ್ಟ್ ಮೂಲಕ ಮಾಡಿಸ್ತೀನಿ ಅಂತ ಹೇಳಿದರು. ಬೆಂಕಿ ಹಚ್ಚಕ್ ಬಂದಿಲ್ಲ, ನಾವು ಬೆಂಕಿಯನ್ನ ಆರಿಸಕ್ ಬಂದಿರೋದು. ಈ ಕ್ಷೇತ್ರದಲ್ಲಿ ಇವಾಗ ಕಬ್ಬಿನ ರೈತರು MSP ಬೇಕು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೇಕು ಅಂದ್ಬಿಟ್ಟು ಬರೀ ನಾವು ಹಿಂದೂಗಳು ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ಮುಂದುವರೆದ್ರ, ಅದರ ಮುಸಲ್ಮಾನರು ಇದಾರೆ ತಾನೆ. ಈ ಕ್ಷೇತ್ರದ ಜನಕ್ಕೆ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಆಚೆಯಿಂದ ಬಂದವರು ಇಲ್ಲಿ ಬಂದು ತಪ್ಪು ಘೋಷಣೆಗಳನ್ನು ಮಾಡಿ ಸುಮ್ಮನೆ ಏನಾದರೂ ಒಂದು ಸೃಷ್ಟಿಸಬೇಕು ಅಂತ ಹೇಳ್ಬಿಟ್ಟು, ಇದು ಯಾಕೆ ಅಂದರೆ ಒಂದು ರಾಜಕಾರಣಕ್ಕೋಸ್ಕರನೇ ಆಗ್ತಿರೋದು. ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನದ ಇಒ ಹನುಮಂತಪ್ಪ ಹೊಸ ಅಧಿಕಾರಿಗೆ ಅಧಿಕಾರ ಹಸ್ತಾಂತರ ಮಾಡದೆ ಕಿರಿಕ್ ಮಾಡಿದ್ರು. ಪರಿಣಾಮ ದೇವಸ್ಥಾನದಲ್ಲಿ ಭಾರೀ ಅವ್ಯವಸ್ಥೆ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಎಸಿ ಸವಿತಾ ಭೇಟಿ ನೀಡಿದ್ರು. ದೇವಸ್ಥಾನದಲ್ಲಾದ ಅವ್ಯವಸ್ಥೆ ಕಂಡು ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ ಅಧಿಕಾರ ಹಸ್ತಾಂತರಕ್ಕೆ ಗಡುವು ಕೊಟ್ಟರು. ಯಾಕೆ ಟೆಂಪಲ್ ಬಿಟ್ಟು ಬಂದಿದ್ಯಾ? ಏನ್ ಸೈನ್? ಏನ್ ಸೈನ್ ಇದ್ರೆ ಅವ್ರು ಟೆಂಪಲ್ ಬಂದ್ ಮಾಡ್ಬೇಕಾ, ನೀನ್ ಇಲ್ಲಿಗೆ ತರ್ಬೇಕಾ? ನಂದೇನ್ ಸೈನ್ ಇದೆ ತೆಗಿ ಮಾಡ್ಬೇಕಾ, ನಾನು ಮಾತಾಡ್ಬೇಕಾ? ಏನ್ ಪ್ಲೇಸಲ್ಲಿ ನೀನು ರಾಡ್ ವೀಲರ್ ನಾಯಿಗಳ ದಾಳಿಗೆ ಮಹಿಳೆ ಬಲಿಯಾಗಿರುವ ಘನಘೋರ ಘಟನೆ ದಾವಣಗೆರೆ ಜಿಲ್ಲೆ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ಮಲ್ಲಶೆಟ್ಟಿ ಹಳ್ಳಿ ಮೂಲದ 38 ವರ್ಷದ ಮಹಿಳೆ ಅನಿತಾ ಮೃತಪಟ್ಟಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಬಾರಿ ನಾಯಿಗಳು ಕಚ್ಚಿದ ಕಾರಣ ಅನಿತಾ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಮಧ್ಯರಾತ್ರಿ ನಡೆದ ಘಟನೆ ಬೆಳಗಿನ ಜಾವ ಗ್ರಾಮಸ್ಥರಿಗೆ ತಿಳಿದಿದೆ. ವಿಷಯ ತಿಳಿದ ಕೂಡಲೇ ಬೆಂಗಳೂರಿನ ಆಸ್ಪತ್ರೆಗೆ ಅನಿತಾರನ್ನ ಕರೆತರುವಾಗ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ. ಇನ್ನು ಸಾಕು ನಾಯಿಗಳ ರಕ್ಕಸ ದಾಳಿಗೆ ಆಕ್ರೋಶಗೊಂಡ ಗ್ರಾಮಸ್ಥರು ನಾಯಿಗಳನ್ನ ಹಗ್ಗದಿಂದ ಕಟ್ಟಿ ಎಳೆದುಕೊಂಡು ಹೋಗಿದ್ದಾರೆ. ರೈಲ್ವೆ ಹಳಿ ಬಳಿಯ ವಿದ್ಯುತ್ ಕಂಬಕ್ಕೆ ನೇಣು ಬಿಗಿದುಕೊಂಡು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಕೋಲಾರದ ಅರಹಳ್ಳಿ ರೈಲ್ವೆ ಬ್ರಿಡ್ಜ್ ಬಳಿ ನಡೆದಿದೆ. ಉತ್ತರ ಪ್ರದೇಶ ಮೂಲದ ರಾಜೇಂದ್ರ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೃತ ರಾಜೇಂದ್ರ ಲಾರಿಯೊಂದರಲ್ಲಿ ಕ್ಲೀನರ್ ಕೆಲಸ ಮಾಡ್ತಾ ಇದ್ದ. ರಾಜೇಂದ್ರ ಆತ್ಮಹತ್ಯೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಘಟನೆಗೆ ಸಂಬಂಧಪಟ್ಟಂತೆ ಕೋಲಾರ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸ್ ಠಾಣೆ ಬಳಿಯೇ ಯುವಕನೋರ್ವನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದ ಘಟನೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಡಿ ಕ್ರಾಸ್ ಬಳಿ ನಡೆದಿದೆ. ಖಾಸಗಿ ಕಂಪನಿಯ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಪವನ್ ಎಂಬಾತನ ಕೈಕಾಲು ಮುಖಕ್ಕೆ ಗಂಭೀರ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ಪಾಂಡುರಂಗ ಭೇಟಿ ನೀಡಿ ಪರಿಶೀಲಿಸಿದ್ದು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚಿಸಿದ್ದಾರೆ. ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ.